ನಮಸ್ಕಾರ, ಇದು ಟಿವಿ9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಜಸ್ಟ್ 10 ಸೆಕೆಂಡ್ನಲ್ಲಿ ದೇವರ ನಾಡು ಕೇರಳ ರಾಜ್ಯದಲ್ಲಿ ಬೆಟ್ಟದಿಂದ ಮಳೆ ನೀರು, ಕೆಸರು, ಬಂಡೆ ಸಮೇತ ನುಗ್ಗಿ ಬಂದಂತ ಭೀಕರ ಭೂಕುಸಿತದ ದೃಶ್ಯ ಇದೆಯಲ್ಲ, ಎದೆ ಜಲ್ಲೆನಿಸುವಂತಿದೆ. ಈ ಭೂಕುಸಿತ ಮಾನವ ನಿರ್ಮಿತನ, ಪ್ರಕೃತಿ ವಿಕೋಪನ? ಪದೇ ಪದೇ ವಯನಾಡು ಭೂಕುಸಿತಕ್ಕೆ ತುತ್ತಾಗ್ತಾ ಇರೋದು ಯಾಕೆ? ಈಗ ನಮ್ಮ ಕರುನಾಡು ಕೂಡ ಎಚ್ಚೆತ್ಕೊಳ್ಬೇಕಾ? ಎಲ್ಲೆಲ್ಲ ಅಪಾಯ ಕಾದಿದೆ ಹಾಗಿದ್ರೆ? ಆ ಬಗ್ಗೆ ಇನ್ ಡೀಟೇಲ್ ಮಾಹಿತಿ ಕೊಡ್ತಾ ಹೋಗ್ತೀನಿ, ಕೇಳಿ. ಕೇರಳಂ ಕಲ್ಲಾಡಿ ಬಳಿಯ ಅನಕ್ಕಂಪೊಯಿಲ್ ಮೆಪ್ಪಾಡಿ ನಡುವೆ ಸುರಂಗ ಕಾಮಗಾರಿ ನಡೀತಾ ಇತ್ತು. ಅದೇ ಸ್ಥಳದಲ್ಲೇ ಬೆಟ್ಟ ಕುಸಿತು ಕಕ್ಕಾಬಿಕ್ಕಿಯಾಗಿ ಜನ ಎದ್ನೋ ಬಿದ್ನೋ ಅಂತ ದಿಕ್ಕಾಪಾಲಾಗಿ ಓಡಿದ್ದಾರೆ. ಆ ದೃಶ್ಯ ತಾವು ನೋಡಿರ್ತೀರಿ. ನೋಡ್ತಾ ಇದ್ದಂತೆ ಬೆಟ್ಟದಿಂದ ನೀರು ನುಗ್ಗಿ ಬಂತು. ಆ ಕೆಸರಿನ ಪ್ರವಾಹವನ್ನೇ ಸೃಷ್ಟಿ ಮಾಡ್ಬಿಡ್ತು. ಜೊತೆಗೆ ಈ ಭೂಕುಸಿತ 3 ಬಲಿ ಪಡೆದಿದೆ. ಇನ್ನೂ ಹಲವರು ಕಾಣೆಯಾಗಿದ್ದಾರೆ. ಅವಶೇಷಗಳಡಿಯಲ್ಲಿ ಸಿಲುಕಿರುವಂತಹ ಶಂಕೆ ಇದೆ. ಅವರ ರಕ್ಷಣೆ ಮಾಡೋದಕ್ಕೆ, ಅವರನ್ನು ಹುಡುಕಾಡೋದಕ್ಕೆ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಮಲ್ಲಪುರಂ ಮತ್ತು ವಯನಾಡು ಜಿಲ್ಲೆಯನ್ನು ಸಂಪರ್ಕಿಸುವಂತಹ ಈ ಅನಕ್ಕಂಪೊಯಿಲ್ ಮೆಪ್ಪಾಡಿ ಸುರಂಗ ಯೋಜನೆಯ ಕೆಲಸ ನಡೀತಾ ಇರುವಂತಹ ಮೀನಾಕ್ಷಿ ಸೇತುವೆಯ ಬಳಿ ಈ ದುರಂತ ಸಂಭವಿಸಿರೋದು. ಈ ಕೋಯಿಕೋಡ್ ಮತ್ತು ವಯನಾಡು ನಡುವೆ ಸಂಚರಿಸೋದಕ್ಕೆ ತಾಮರಕೇರಿ ಘಾಟ್ ರಸ್ತೆಯನ್ನು ಅವಲಂಬಿಸಲಾಗಿದೆ. ಆ ಘಾಟ್ ರಸ್ತೆಯಲ್ಲಿ 9 ಅಪಾಯಕಾರಿ ಹೇರ್ಪಿನ್ ತಿರುವುಗಳಿವೆ. ಅಲ್ಲಿ ಭಾರಿ ವಾಹನ ತಿರುಗುವಾಗ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆಗ್ತಿತ್ತು. ಮಳೆಗಾಲದಲ್ಲಿ ಅಲ್ಲಿ ಭೂಕುಸಿತ ಅಂತೂ ಸರ್ವೇ ಸಾಮಾನ್ಯ ಆಗಿತ್ತು. ಆ ಸಮಸ್ಯೆಗೆ ಪರಿಹಾರ ಅಂತ ಹೇಳಿ ಈ ಸುರಂಗ ಮಾರ್ಗವನ್ನು ನಿರ್ಮಿಸಲಾಗ್ತಾ ಇತ್ತು. ಆದರೆ ಅಷ್ಟರಲ್ಲಾಗಲೇ ಭೂಕುಸಿತ ಆಗಿದೆ. ಏನು ಯೋಜನೆ ಇದು? ಅನಕ್ಕಂಪೊಯಿಲ್ ಕಲ್ಲಾಡಿ ಮೆಪ್ಪಾಡಿ ಸುರಂಗ ಮಾರ್ಗ ಕೇರಳದ ಕೋಯಿಕೋಡ್ ವಯನಾಡು ಜಿಲ್ಲೆಯನ್ನು ಸಂಪರ್ಕಿಸುವುದಕ್ಕೆ ನಿರ್ಮಿಸಲಾಗ್ತಾ ಇರುವಂತಹ ಅತ್ಯಂತ ಮಹತ್ವಾಕಾಂಕ್ಷೆಯ ಸುರಂಗ ರಸ್ತೆ ಯೋಜನೆ. ಯಾರು ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಹೋದ್ರೆ 2134 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಕಾರ್ಯಗತಗೊಳಿಸ್ತಾ ಇತ್ತು. ಕೇರಳ ಮೂಲಸೌಕರ್ಯ ಹೂಡಿಕೆ ನಿಧಿ ಮಂಡಳಿಯಿಂದ ಇದಕ್ಕೆ ಹಣಕಾಸು ನೆರವನ್ನ ಒದಗಿಸಲಾಗ್ತಾ ಇತ್ತು. ಇದು ಅವಳಿ ಸುರಂಗ. ಒಂದೊಂದು ಸುರಂಗದಲ್ಲೂ 2 ಲೇನ್ಗಳ ರಸ್ತೆ ಇರುತ್ತೆ. ಒಂದು ಸುರಂಗ ಹೋಗೋದಕ್ಕೆ, ಮತ್ತೊಂದು ಬರೋದಕ್ಕೆ ಅಂತ ಬಳಕೆಯಾಗುತ್ತೆ. ಈ ದಕ್ಷಿಣ ಭಾಗ ಮರಿಪುಳಂನಲ್ಲಿ ಅಂದ್ರೆ ಅನಕ್ಕಂಪೊಯಿಲ್ ಬಳಿ ಪ್ರಾರಂಭ ಆಗಿ ಉತ್ತರ ಭಾಗ ಕಲ್ಲಾಡಿಯಲ್ಲಿ ಅಂದ್ರೆ ಮೆಪ್ಪಾಡಿ ಬಳಿ ಕೊನೆಗೊಳ್ಳುವಂತಹ ಒಂದು ಸುರಂಗ ಇದು. ಆದರೆ ಈ ಸುರಂಗ ಕಾರ್ಯಕ್ಕೆ ಪರಿಸರವಾದಿಗಳಿಂದ ತೀವ್ರ ವಿರೋಧ ಆಯಿತು. ಯೋಜನೆ ಪ್ರದೇಶ ಇದೆಯಲ್ಲ, ಇದು ಪಶ್ಚಿಮ ಘಟ್ಟದ ಪರಿಸರ, ಅತ್ಯಂತ ಸೂಕ್ಷ್ಮ. ಈ ಯೋಜನೆ ಭಾರಿ ಚರ್ಚೆಯಲ್ಲಿತ್ತು, ಆತಂಕಕ್ಕೂ ಕಾರಣ ಆಗಿತ್ತು. ವಯನಾಡು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳು, ಅದರಲ್ಲೂ ವಿಶೇಷವಾಗಿ 2024ರಲ್ಲಿ ಆಯ್ತಲ್ಲ ಭೂಕುಸಿತ ಚುರಲ್ಮಲ ಪ್ರದೇಶದಲ್ಲಿ, ಅದರ ನಂತರ ಇದು ಅತ್ಯಂತ ಸೂಕ್ಷ್ಮ ವಲಯ ಆಗ್ಬಿಟ್ಟಿದೆ. ಇಂತಹ ಪ್ರದೇಶದಲ್ಲಿ ಆಳವಾದ ಜಿಯಾಲಜಿಕಲ್ ಮತ್ತು ಹೈಡ್ರಾಲಜಿಕಲ್ ಅಧ್ಯಯನ ನಡೆಸದೇನೆ ಇಷ್ಟು ದೊಡ್ಡ ಮೂಲಸೌಕರ್ಯ ಯೋಜನೆ ಕೈಗೆತ್ತಿಕೊಳ್ಳೋದಿದೆಯಲ್ಲ, ಇದು ಅಪಾಯ ತರುತ್ತೆ. ಹೀಗೊಂದು ಎಚ್ಚರಿಕೆಯನ್ನು ಪರಿಸರ ತಜ್ಞರು ನೀಡುತ್ತಲೇ ಬರ್ತಿದ್ದಾರೆ. ಇಷ್ಟಾಗಿಯೂ ಕೂಡ ಕಾಮಗಾರಿ ನಡೀತಾ ಇತ್ತು. ರಸ್ತೆ ನಿರ್ಮಾಣದ ಸಿದ್ಧತಾ ಕಾರ್ಯ 2025ರ ಆಗಸ್ಟ್ 31ಕ್ಕೆ ಆರಂಭ ಆಗುತ್ತೆ. ಸುರಂಗಕ್ಕಾಗಿ ಬೆಟ್ಟನ ಕೊರಿತಾರೆ. ಬಂಡೆಗಳನ್ನು ನಿಯಂತ್ರಿತವಾಗಿ ಸ್ಫೋಟಗೊಳಿಸುವಂತಹ ಕಾಮಗಾರಿ ಕೂಡ ನಡೀತು. 2026ರ ಮಾರ್ಚ್ 6ಕ್ಕೆ ಅದು ಆರಂಭ ಆಗುತ್ತೆ. ಈ ಯೋಜನೆ 2029ರ ವೇಳೆಗೆ ಮುಕ್ತಾಯಗೊಳಿಸುವಂತಹ ಗುರಿಯನ್ನ ಹೊಂದಿದೆ. ಆದರೆ ಅಷ್ಟರಲ್ಲಾಗಲೇ ಇಷ್ಟು ದೊಡ್ಡದಾದಂತಹ ದುರಂತ ಸಂಭವಿಸಿದೆ. ಆದರೆ ಇದು ನೈಸರ್ಗಿಕ ವಿಕೋಪ ಅಲ್ಲ, ಮಾನವ ನಿರ್ಮಿತ ಭೂಕುಸಿತ ಎನ್ನುವ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ವಯನಾಡಿನಲ್ಲಿ ಅಫ್ಕೋರ್ಸ್ ದಾಖಲೆಗೆ 265 ಮಿಲಿಮೀಟರ್ ಮಳೆಯಾಯಿತು, ನಿಜ. ಆದರೆ ಸುರಂಗ ನಿರ್ಮಾಣದ ಕಾಮಗಾರಿಯ ಹೊಣೆ ಹೊತ್ತಿತ್ತಲ್ಲ ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್, ರಸ್ತೆ ಕಾಮಗಾರಿಗೆ ಅಂತೇಳಿ ಅಗದು ತೆಗೆದಿರುವಂಥ ಮಣ್ಣನ್ನ ವಿಲೇವಾರಿ ಮಾಡಿದೆ. ಅವೈಜ್ಞಾನಿಕವಾಗಿ ವಿಲೇವಾರಿ ಮಾಡಿದ್ರೆ ಅಂದ್ರೆ ಅಲ್ಲೇ ಗುಡ್ಡೆ ಹಾಕೊಂಡು ಇಟ್ಟಿದ್ರು. ಅದೇ ಈ ದುರಂತಕ್ಕೆ ಕಾರಣ. ನಿರಂತರವಾಗಿ ಮಳೆ ಸುರಿದ್ರೆ ಈ ಗುಡ್ಡೆ ಹಾಕದಂತಹ ಮಣ್ಣು ಕುಸಿತ ಆಗತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೂಡ ಈ ಮೊದಲೇ ಗುತ್ತಿಗೆದಾರರಿಗೆ ಕೊಡಲಾಗಿತ್ತು. ಆದರೆ ಅದನ್ನು ಕಡೆಗಣಿಸಿದ್ದೇ ಇದೆಲ್ಲದಕ್ಕೂ ಕಾರಣ ಅಂತ ಖುದ್ದು ಕೇರಳ ಕೃಷಿ ಸಚಿವ ಟಿ ಸಿದ್ದಿಕ್ ಕಿಡಿಕಾರಿದ್ದಾರೆ. ಹಾಗಿದ್ರೆ ಪದೇ ಪದೇ ವಯನಾಡಿನಲ್ಲಿ ಯಾಕಿಷ್ಟು ಭೂಕುಸಿತ ಆಗುತ್ತೆ? ಅದಕ್ಕೆ 2 ಕಾರಣ ಇದೆ. ಒಂದು ಪ್ರಕೃತಿ, ಮತ್ತೊಂದು ಮಾನವ ನಿರ್ಮಿತ. 2 ಕಾರಣ. ಏನೇನು ಡೀಟೇಲ್ಸ್ ಕೊಡ್ತೀನಿ ಕೇಳಿ. ಈ ವಯನಾಡು ಜಿಲ್ಲೆ ಕೇರಳದಲ್ಲಿ ಅತಿ ಹೆಚ್ಚು ಭೂಕುಸಿತಕ್ಕೆ ಒಳಗಾಗುವಂತಹ ಪ್ರದೇಶ. ಅಫ್ಕೋರ್ಸ್ ಎಲ್ರಿಗೂ ನೆನಪಿದೆ, ಇನ್ನೂ ಕಣ್ಣು ಮುಂದೆ ಹಾಗೆ ಇದೆ. 2024ರಲ್ಲಿ ಕೇರಳದ ವಯನಾಡಿನಲ್ಲಿ ಭೂಕುಸಿತಕ್ಕೆ 250ಕ್ಕೂ ಹೆಚ್ಚು ಜನ ಬಲಿಯಾಗ್ಬಿಟ್ರು. ಅದೇ ಜಿಲ್ಲೆ ಕಲ್ಯಾಡಿಯಲ್ಲೇ 2 ವರ್ಷಗಳ ಹಿಂದೆ ಭೂಕುಸಿತ ಸಂಭವಿಸಿದಂತಹ ಮುಂಡಾಯಕ್ಕಾಯಿನಿಂದ ಬರೀ 6ರಿಂದ 8 ಕಿಲೋಮೀಟರ್ ದೂರದಲ್ಲೇ ನೆನೆ ಸಂಭವಿಸಿದಂತಹ ದುರಂತ ಆದದ್ದು. ಕಡಿದಾದ ಗುಡ್ಡಗಾಡು ಪ್ರದೇಶ. ವಯನಾಡು ಪಶ್ಚಿಮ ಘಟ್ಟಗಳ ಸಾಲಲ್ಲಿ ಬರುತ್ತಲ್ಲ, ಇಲ್ಲಿನ ಕಡಿದಾದ ಬೆಟ್ಟ, ತೀವ್ರತರದ ಇಳಿಜಾರು ಪ್ರದೇಶ ನೈಸರ್ಗಿಕವಾಗಿ ಮಣ್ಣು ಕುಸಿತಕ್ಕೆ ಪೂರಕ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಜೊತೆಗೆ ಸತತವಾಗಿ ಮಳೆ, ಮೇಲ್ಮಣ್ಣು ಮುಂಗಾರು ಅವಧಿಯಲ್ಲಿ ಪ್ರದೇಶದಲ್ಲಿ ನಿರಂತರ ಮಳೆ ಸುರಿತಾ ಇರೋದ್ರಿಂದಾಗಿ ಅದು ಕುಸಿಯುವಂತಹ ಒಂದು ಭೀತಿ. ಮಳೆ ನೀರು ಮಣ್ಣಿನ ಆಳಕ್ಕಿಳಿದಾಗ ಮಣ್ಣಿನ ಕಣಗಳ ನಡುವಿನ ಹಿಡಿತ ಸಡ್ಲಾಗತ್ತೆ, ಇಡೀ ದಿಬ್ಬ ಕೆಳಕು ಜಾರತ್ತೆ. ನೆನ್ನೆ ಆದದ್ದು ಅದೇ. ವಯನಾಡು ಭೂಕಂಪ ಸೂಕ್ಷ್ಮತೆಯ ವಲಯ 3ರ ವ್ಯಾಪ್ತಿಯಲ್ಲಿ ಬರುತ್ತೆ.
ಇಲ್ಲಿನ ಭೂಗರ್ಭದಲ್ಲಿ ನಡೆಯುವಂತಹ ಒಂದು ಸಣ್ಣ ಪ್ರಮಾಣದ ಚಲನೆ ಕೂಡ ಇಳಿಜಾರಿನಲ್ಲಿ ಮಣ್ಣನ್ನು ಅಸ್ಥಿರಗೊಳಿಸ್ಬಿಡುತ್ತೆ. ಜೊತೆಗೆ ಅದಕ್ಕೆ ಟಾಪ್ ಆಫ್ ದಟ್ ಅವೈಜ್ಞಾನಿಕ ಕಾಮಗಾರಿ, ಮಾನವ ಹಸ್ತಕ್ಷೇಪ ಇವೆಲ್ಲ ದುರಂತಕ್ಕೆ ಕಾರಣ ಆಗ್ತಾ ಇದೆ. ಬೆಟ್ಟ ಆಗೋದು, ರಸ್ತೆ ಮಾಡೋದು, ಸುರಂಗ ಮಾರ್ಗಗಳನ್ನು ನಿರ್ಮಿಸೋದು, ಅಗೆದ ಮಣ್ಣನ್ನು ಸರಿಯಾಗಿ ವಿಲೇವಾರಿ ಮಾಡದೆ ರಾಶಿ ಹಾಕೋದು, ಇವೆಲ್ಲ ಈ ದುರಂತಗಳಿಗೆ ಪ್ರಮುಖವಾದಂತಹ ಕಾರಣ ಆಗಿರೋದು. ಹಾಗೆ ಅರಣ್ಯ ನಾಶ, ಮಣ್ಣನ್ನು ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳುವಂಥ ಈ ನೈಸರ್ಗಿಕ ಕಾಡಿದೆಯಲ್ಲ ಅದನ್ನು ನಾಶಪಡಿಸ್ಬಿಟ್ಟಿದ್ದಾರೆ. ವಾಣಿಜ್ಯ ಬೆಳೆಗಳನ್ನು, ತೋಟಗಳನ್ನು ಮಾಡ್ತಿದ್ದಾರೆ. ಮಣ್ಣಿನ ಸ್ಥಿರತೆ ಇದರಿಂದಾಗಿ ಕಡಿಮೆ ಆಗ್ತಾ ಇದೆ. ಕೇರಳದ ವಯನಾಡದಲ್ಲಿ ನಡೆದಿರುವಂತಹ ಭೂಕುಸಿತದ ಬೆನ್ನಲ್ಲೇ ಈಗ ನಾವೆಚ್ಚೆತ್ತುಕೊಳ್ಬೇಕಾಗಿದೆ. ನಮ್ಮ ರಾಜ್ಯದ ಕರ್ನಾಟಕದ ಘಟ್ಟ ಪ್ರದೇಶಗಳಲ್ಲೂ ಕೂಡ ಭೂಕುಸಿತದ ತಲ್ಲಣ ಶುರುವಾಗಿದೆ. ಹವಾಮಾನ ಇಲಾಖೆ ಈಗಾಗಲೇ ರಾಜ್ಯದ ಘಟ್ಟ ಪ್ರದೇಶಗಳಲ್ಲಿ ಜುಲೈ 7ರಿಂದ 11ರವರೆಗೆ ಒಂದೆರಡು ಪ್ರದೇಶದಲ್ಲಿ ಭೂಕುಸಿತ ಆಗುವಂತಹ ಸಾಧ್ಯತೆ ಅಂತ ಎಚ್ಚರಿಕೆ ಕೂಡ ನೀಡಿದ್ದಾಗಿದೆ. ಅದರಲ್ಲೂ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆ ಹೆಚ್ಚು ಅಪಾಯಕಾರಿ ಪಟ್ಟಿಯಲ್ಲಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ, ಜೋಯಿಡಾ, ಯಲ್ಲಾಪುರ, ಶಿರಸಿ, ಅಂಕೋಲಾ ತಾಲೂಕುಗಳು, ಜೊತೆಗೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ, ಶೃಂಗೇರಿ, ಕಳಸ ಹೀಗೆ ಸುಮಾರು 77 ಸ್ಥಳಗಳನ್ನು ಗುರುತಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ, ಸುಳ್ಯ, ಮೂಡುಬಿದಿರೆ, ಮಂಗಳೂರು ತಾಲೂಕುಗಳಲ್ಲಿ 80 ಕಡೆ. ಇನ್ನು ಕೊಡಗಿನಲ್ಲಿ ಆದಂಥ ಘಟನೆಗಳು ನಮ್ಮ ಕಣ್ಣೆದುರಿಗೆ ಇದೆ. ಕೊಡಗಿನ ಮಡಿಕೇರಿ, ಸೋಮವಾರಪೇಟೆ, ವಿರಾಜಪೇಟೆ, ಹಾಗೆ ಶಿವಮೊಗ್ಗ ಕೂಡ ಅಪಾಯ ಇದೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ, ಹೊಸನಗರ, ಸಾಗರ ತಾಲೂಕುಗಳು, ಉಡುಪಿ ಜಿಲ್ಲೆಯ ಕಾರ್ಕಳ, ಹೆಬ್ರಿ, ಮತ್ತೆ ಹಾಸನ ಜಿಲ್ಲೆಯ ಸಕಲೇಶ್ಪುರ ಮತ್ತು ಆಲೂರು ತಾಲೂಕುಗಳು ಇವೆಲ್ಲವೂ ಕೂಡ ಭೂಕುಸಿತದ ರೆಡ್ ಝೋನ್. ಎಚ್ಚರಿಕೆ ವಹಿಸಲೇಬೇಕು. ತಕ್ಷಣ ಏನಾಗಬೇಕಾಗಿದ್ರೆ ಈ ಘಟ್ಟ ಪ್ರದೇಶ ಇದೆಯಲ್ಲ ಅಲ್ಲಿ ಪ್ರಮುಖವಾಗಿ ದೊಡ್ಡ ಅವೈಜ್ಞಾನಿಕ ಕಾಮಗಾರಿ ಏನು ಹೇಳಿ, ಲಂಬಾಕೃತಿಯಲ್ಲಿ ಗುಡ್ಡವನ್ನು ಕತ್ತರಿಸೋದು, ಅದನ್ನು ಮೊದಲು ಸ್ಥಗಿತಗೊಳಿಸಬೇಕು. ಗೊತ್ತಿದ್ದು ಮಾಡಿದ ತಪ್ಪನ್ನೇ ಯಾಕೆ ಪುನರಾವರ್ತನೆ ಮಾಡ್ತಿದ್ದಾರೋ ಅರ್ಥ ಆಗ್ತಿಲ್ಲ. ಇನ್ನು ಹವಾಮಾನ ಇಲಾಖೆ ಎಚ್ಚರಿಸಿರುವಂತಹ ಅಪಾಯದ ಜಾಗ ಇದೆಯಲ್ಲ ಅಲ್ಲಿ SDRF ತಂಡಗಳನ್ನು ಸನ್ನದ್ಧ ಸ್ಥಿತಿಯಲ್ಲಿಡಬೇಕು. ಮಳೆಗಾಲದ ಸಂದರ್ಭದಲ್ಲಿ ಅಪಾಯದ ಅಂಚಿನಲ್ಲಿರುವಂತಹ ಹಳ್ಳಿಗಳು, ತೋಟದ ಕಾರ್ಮಿಕರ ಲೇನ್ಗಳು ಅದೆಲ್ಲ ಗುರುತಿಸಿ ಅಗತ್ಯ ಬಿದ್ದರೆ ಅವರನ್ನು ಸುರಕ್ಷಿತ ಸ್ಥಳಗಳಿಗೆ ತಾತ್ಕಾಲಿಕವಾಗಿ ಸ್ಥಳಾಂತರಿಸಬೇಕು. ಇದೆಲ್ಲವೂ ಕೂಡ ಪ್ರಮುಖವಾಗಿ ಆಗಬೇಕಾದಂತಹ ಒಂದು ಕೆಲಸ. ಜೊತೆಗೆ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕಾಗಿದೆ. ಪಕ್ಕದ ರಾಜ್ಯದಲ್ಲಾದದ್ದು ನಮ್ಮಲ್ಲಿ ಆಗದೇ ಇರಲಿ ಎನ್ನುವಂಥ ಕಳಕಳಿ ಕೂಡ ಸಹಜವಾಗೇ ಇದೆ. ಆದರೆ ಎಚ್ಚರಿಕೆ ಅತ್ಯಗತ್ಯ. ನಮಸ್ಕಾರ.